ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವ್ಲಾಗ್ ಅಂದರೆ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವತ್ತಿನ ವ್ಲಾಗ್ ಏನಂತ ಅಂದರೆ ಗೆಟ್ ರೆಡಿ ವಿತ್ ಮೀ. ಓಕೆ, ಏನಾದರೂ ಫಂಕ್ಷನ್ಸ್ಗೆ ಅಥವಾ ಮೀನ್ಸ್ ಏನೇ ಫಂಕ್ಷನ್ಸ್ ಇದ್ದರೂ, ಮ್ಯಾರೇಜ್ ಇದ್ದರೂ ಈ ಥರ ಮೇಕಪ್ ಮಾಡ್ಕೊಂಡ್ರೆ ಸಾಕು. ನಾನಿವತ್ತು ವಾಟರ್ ಪ್ರೂಫ್ ಮೇಕಪ್ನ ಮಾಡ್ತಾಯಿದ್ದೀನಿ. ಎವ್ರಿಡೇ ಏನು ಮಾಡ್ಕೊಳ್ಳಲ್ಲ, ಬಟ್ ನಿಮಗೂ ತೋರಿಸೋಣ ಅಂತ. ಆ್ಯಂಡ್ ನಾನು ಯಾವುದೇ ಥರ ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿಲ್ಲ. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಇವ್ರು ಅದೆಲ್ಲ ಯೂಸ್ ಮಾಡ್ತಾರೆ ಅನ್ಕೋಬೋದು. ಖಂಡಿತ ಇಲ್ಲ, ನಾನು ಯಾವುದೇ ಥರ ಯೂಸ್ ಮಾಡ್ತಿಲ್ಲ. ಜಸ್ಟ್ ನಾನು ಏನು ಡೈಲಿ ರೊಟೀನ್ಗೆ ಯೂಸ್ ಮಾಡ್ತೀನಿ ಅದನ್ನು ಯೂಸ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನೇನು ಮಾಡ್ತೀನಿ ಅಂತಂದರೆ, ಯಾವುದೇ ನಾವು ಮೇಕಪ್ ಆಗಲಿ, ಮೇಕಪ್ ಅಂತಲ್ಲ, ಎವ್ರಿ ಡೇ ನಮ್ಮ ಸ್ಕಿನ್ನ ನಾವು ಹೈಡ್ರೇಟ್ ಇಟ್ಕೋಬೇಕು. ಅದಕ್ಕೆ ನಾವು ನೀರನ್ನ ಚೆನ್ನಾಗಿ ಕುಡಿತಾ ಇರಬೇಕು. ಅದು ಒನ್ ಥಿಂಗ್. ಆದರೆ ನೆಕ್ಸ್ಟು ಯಾವುದೇ ಮೇಕಪ್ ಮಾಡೋದಾಗಲಿ ಎವ್ರಿ ಡೇ ಯಾವುದಾದ್ರೂ ಒನ್ ಟೈಮ್ ಅಂತ ಇಟ್ಕೊಳ್ಳಿ. ಬೆಟರ್ ನಾನು ಹೇಳೋದು ಮಾರ್ನಿಂಗ್ ಟೈಮ್, ಮೀನ್ಸ್ 12 to 3 ಅಥವಾ ಮಾರ್ನಿಂಗ್ ಆದರೂ ಫೈನ್, 10 to 3 ಆ ಥರ. ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಇದು ಐಸ್ ವಾಟರ್, ಫುಲ್ ಐಸ್ ವಾಟರ್ ಇದೆ. ಇದಕ್ಕೆ ನನ್ನ ಫೇಸನ್ನು 5 minutes ನಾನು ಡಿಪ್ ಮಾಡ್ತೀನಿ. ಸೊ ಡಿಪ್ ಮಾಡಿ ಅದಕ್ಕೆ ನನ್ನ ಫೇಸು ಡಿಪ್ ಮಾಡಿದಾಗ ಏನಾಗುತ್ತೆ, ಗ್ರಿಪ್ಪಾಗಿ ಕೂರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ 1-2 minutes ನಾವು ಫೇಸ್ನ ಅದರೊಳಗಡೆ ಡಿಪ್ ಮಾಡಬೇಕಾಗುತ್ತೆ. ಓಕೆನಾ? ಡಿಪ್ ಮಾಡಾದಮೇಲೆ ಈ ಥರ ಫೇಸ್ನ ಇದು ಮಾಡಿ. ಹಾಗೆ ಐಸ್ ವಾಟರಲ್ಲಿ ಮಾಡಿದರೆ ಏನಾಗುತ್ತೆ ಅಂದರೆ, ನಮ್ಮ ಸ್ಕಿನ್ನು ಏನು ಡ್ರ್ಯಾಗಿ ಆಗೋಲ್ಲ, ಸ್ವ್ಯಾಗಿ ಆಗೋಲ್ಲ, ಮತ್ತು ಫ್ಯೂಚರ್ಗೂ ತುಂಬ ಚೆನ್ನಾಗಿರುತ್ತೆ. ಫೇಸ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ಸೊ ಇದು ಸ್ವಲ್ಪ ಡ್ರೈ ಆಗಲಿ. ಸೊ ನೆಕ್ಸ್ಟು ನಾವು ಸ್ಟಾರ್ಟ್ ಮಾಡೋಣ. ಸೊ ನಾನು ಫೇಸ್ನ ಡ್ರೈ ಮಾಡಿದ್ದೀನಿ. ಯಾವುದೇ ಥರ ನೀವು ಮುಖ ತೊಳೆದ್ರೆ, ಏನೇ ಮಾಡಿದ್ರೂ ಫೇಸ್ನ ಟವಲಲ್ಲಿ ರಬ್ ಮಾಡಬೇಡಿ. ಅದಾಗದೆ 5 minutesಲ್ಲಿ ಡ್ರೈ ಆಗುತ್ತೆ. ಸೊ ಅದಕ್ಕೆ ಬಿಡಿ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಆ್ಯಸ್ ಯೂಶ್ವಲ್ ನಾನು ಯೂಸ್ ಮಾಡೋದು ರೋಸ್ ವಾಟರ್. ಸೊ ರೋಸ್ ವಾಟರ್ ಅಪ್ಲೈ ಮಾಡಿದ್ಮೇಲೆ ಚೆನ್ನಾಗಿ ನಾವು ರಬ್ ಮಾಡಬೇಕು. ಈವನ್ ಕೂಡ ನೆಕ್ಗೆ ರೋಸ್ ವಾಟರ್ ಹಾಕಿ ಆಗಿದೆ. ಈಗ ನಾನೇನು ಮಾಡ್ತಿದ್ದೀನಿ, ಸಿರಮ್ ಹಾಕ್ತಾಯಿದ್ದೀನಿ. ಸಿರಮ್ ನಾನಿವತ್ತು ಗುಡ್ ವೈಬ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಖಾಲಿ ಆಗ್ತಾಯಿದೆ. ಇದು ನಂದು 5 ಕಣ್ಣಿಗೆ ಬಂದ್ಬಿಡುತ್ತೆ. ಸಿರಮ್ ಹಾಕಿದ್ಮೇಲೇನು ಫೇಸಲ್ಲಿ ಜೆಂಟಲಾಗಿ ನಾವು ರಬ್ ಮಾಡಬೇಕಾಗುತ್ತೆ. ನಾನು ಐಬ್ರೋ ಮಾಡಿಸ್ಬೇಕಿತ್ತು, ಬಟ್ ಮಾಡಿಸಿಲ್ಲ. ಸೊ ನೆಕ್ಕಿಗೆ ಹಾಕೋತಾ ಇದ್ದೀನಿ. ಫೇಸಿಗೆ ಏನು ಹಾಕ್ತೀರಾ ಅದು ನೆಕ್ಕಿಗೂ ನೀವು ಹಾಕ್ಲೇಬೇಕಾಗುತ್ತೆ. ಸಿರಮ್ ಹಾಕಾಯಿತು. ನೆಕ್ಸ್ಟ್ ನಾನು ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಇದು ತುಂಬ ಜಲ್ಲಿ ಟೈಪ್ ಇದೆ, ಚೆನ್ನಾಗಿ ಅದು ಸ್ಕಿನ್ ಮೇಲೆ ಅಬ್ಸರ್ವ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಮಾಯ್ಶ್ಚರೈಸರ್ ಹಾಕೋತೀನಿ. ಮಾಯ್ಶ್ಚರೈಸರು ಅಷ್ಟೇ ಸ್ಕಿನ್ ಮೇಲೆ ಕ್ಲೀನಾಗಿ ಅಪ್ಲೈ ಮಾಡಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಾದಮೇಲೆ ನಾವು 1-2 to 3 minutes ಅದು ಸ್ಕಿನ್ ಮೇಲೆ ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು. ನಾನು ನೆಕ್ಕಿಗೂ ಅಪ್ಲೈ ಮಾಡಿದೆ, ಸೊ ಫೇಸಿಗೂ ಅಪ್ಲೈ ಮಾಡ್ತಿದ್ದೆ. ಈ ಥರ ಕ್ಲೀನಾಗಿ ಮಸಾಜ್ ಮಾಡಬೇಕು. ಸೊ ಏನಾದರೂ ಪ್ರಾಡಕ್ಟ್ ಇದ್ದರೆ ಅದನ್ನು ಈ ಥರ ಫಿಂಗರ್ಸ್ಗೆ ಹಾಕೋತೀನಿ. ಇದು 1-2 minutes ಡ್ರೈ ಆಗೋಕ್ಕೆ ಬಿಡಬೇಕು. ನಾನಿವತ್ತು ವಾಟರ್ಗೆ ಸ್ವಲ್ಪ ಚಿಯಾ ಸೀಡ್ ಹಾಕ್ಕೊಂಡು ಕುಡಿತಿದ್ದೀನಿ. ಲೆಮನ್ ಅಥವಾ ಅದೇನೂ ಆ್ಯಡ್ ಮಾಡಿಲ್ಲ. ಆಗಿರಬೇಕಂದ್ರೆ ಕಾಸ್ಟ್ಲಿ ಪ್ರಾಡಕ್ಟ್ ಯೂಸ್ ಮಾಡೋದಲ್ಲ, ನಾವು ಸ್ಕಿನ್ನ ಕೂಡ ಹಾಗೆ ಹೈಡ್ರೇಟ್ ಕೂಡ ಇಟ್ಕೋಬೇಕಾಗುತ್ತೆ.
ಅದಕ್ಕೆ ಮೇಯ್ನ್ ಪ್ರಾಡಕ್ಟ್ ಅಂದರೆ ವಾಟರ್. ಸೊ ವಾಟರ್ ಜಾಸ್ತಿ ಇಂಟೆಕ್ ಮಾಡಿ, ಮತ್ತು ವಾಟರ್ ಇರೋ ಮೀನ್ಸ್ ಡ್ರೈ ಫ್ರೂಟ್ಸ್ ಆಗಲಿ, ಅಂದರೆ ಆರೆಂಜು, ಮೋಸಂಬಿ ಅಥವಾ ಕುಕುಂಬರ್, ಅದರಲ್ಲೆಲ್ಲ ನೀರಾಂಶ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಮಾಯ್ಶ್ಚರೈಸರ್ ಆಗಿದೆ. ಇವಾಗ ಆ್ಯಸ್ ಯೂಶುವಲ್ ನಾನು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ನೀವು ಯಾವುದೇ ಫಂಕ್ಷನ್ಗೆ ಹೋದ್ರೂ ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಲಾಂಗ್ ಸ್ಟೇ ಕೂಡ ಇರುತ್ತೆ. ಸನ್ಸ್ಕ್ರೀನ್ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಇವತ್ತು, ಬಿಕಾಸ್ ನಾನೇನು ಯೂಸ್ ಮಾಡ್ತಿದ್ದೀನಿ ಫೌಂಡೇಶನ್ ಅಲ್ವಾ, ಅದು ಕೂಡ SPF ಇದೆ. ಸೊ ಅದಕ್ಕೋಸ್ಕರ ಸನ್ಸ್ಕ್ರೀನ್ನ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಅದನ್ನು ನೆಕ್ಕು ಕೂಡ ಅಪ್ಲೈ ಮಾಡಲೇಬೇಕು, ಬಿಕಾಸ್ ನೆಕ್ ಒಂಥರ ಫೇಸ್ ಒಂಥರ ಕಂಡ್ರೆ ಅದು ಚೆನ್ನಾಗಿರಲ್ಲ. ಸೊ ಇವಾಗ ನಾನು ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡಿದ್ದೀನಿ. ಈಗ ಸನ್ಸ್ಕ್ರೀನ್ ಆದಮೇಲೆ ನಾವು ಫೌಂಡೇಶನ್ಸ್ ಯೂಸ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾನು 3 ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ ಅದಕ್ಕೆ. ಫಸ್ಟ್ ಬಂದು ನೈಕಾ ಸ್ಟ್ರೋಕ್ ಕ್ರೀಮ್ ಅಂತ. ಇದು ಬಂದು 81 ನಂಬರು ಗ್ಲೋದು. ಇದಕ್ಕೆ ಅಮೌಂಟ್ ಬಂದು 760 ಸಮಥಿಂಗ್ ಆಗುತ್ತೆ. ಇದು ನೈಕಾದು ಸ್ಟ್ರೋಕ್ ಕ್ರೀಮ್. ಮತ್ತು ನಾನು ಯೂಸ್ ಮಾಡ್ತಾ ಇರೋದು ಮೆಬಿಲಿಯನ್ ಫಿಟ್ ಮೀ. ಸೊ ಶೇಡ್ ಬಂದು 128 ಮೆಬಿಲಿಯನ್ದು. ಇದು SPF 22 ಇದೆ, ಓಕೆನಾ. ಸೊ ನಾನು ಅದೊಂದು ಯೂಸ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಫಾಂಡ್ಸ್ದು BB ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಸೊ ಮೂರನ್ನು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಯಾವಾಗಲೂ ಅಲ್ಲ, ಈ ಥರ ಫಂಕ್ಷನ್ಸ್ ಇದ್ದರೆ ಯೂಸ್ ಮಾಡ್ತೀನಿ, ಎವ್ರಿ ಡೇ ಯೂಸಿಗಂತೂ ಅಲ್ಲ. ಸೊ ಇದನ್ನು ನಾನು ಸ್ವಲ್ಪ ತಗೋತೀನಿ. ಇದು ಬಂದು ಮೆಬಿಲಿಯನ್, ಶೇಡ್ ಬಂದು 128 ನಂಬರ್. ಸೊ ಲಿಟ್ಲ್ ಬಿಟ್ ಹಾಕೋತೀನಿ. ಸೊ ನೀವು ನಿಮ್ಮ ಫೇಸ್ಗೆ ಯಾವ ಶೇಡ್ ಚೆನ್ನಾಗಾಗುತ್ತೆ ಅದನ್ನು ಯೂಸ್ ಮಾಡ್ಕೋಬೇಕು. ಶೇಡ್ ಹೇಗೆ ಚೆಕ್ ಮಾಡೋದಪ್ಪ ಅಂದರೆ, ನೀವು ಸ್ವಲ್ಪ ತಗೊಂಡು ಇಲ್ಲಿ ಅಪ್ಲೈ ಮಾಡಿ ರಬ್ ಮಾಡಬೇಕು. ಅದು ಸ್ಕಿನ್ಗೆ ಕರೆಕ್ಟಾಗಿ ಶೇಡ್ ಫಿಕ್ಸ್ ಆಗಿದೆ ಅಂದರೆ ಅದು ನಮ್ಮ ಕರೆಕ್ಟ್ ಶೇಡ್. ಅದರಲ್ಲಿ ಏನಾದರೂ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ ಅಥವಾ ತುಂಬ ವೈಟ್ ಕಾಣಿಸ್ತಾ ಇದೆ ಅಂದರೆ ಅದು ನಿಮ್ಮ ಶೇಡ್ ಅಲ್ಲ. ಈ ಥರ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ನನ್ನ ಫೇಸ್ಗೆ, ನಾನಂತಂದರೆ ತುಂಬ ಫೇರು ಅಲ್ಲ, ತುಂಬ ಡಾರ್ಕು ಅಲ್ಲ, ಮೀಡಿಯಮ್ ಇದಕ್ಕೆ ನಾನು 128 ತೊಗೊಂಡಿದ್ದೀನಿ ಫೌಂಡೇಶನ್ನು. ನನ್ನ ಕಲರ್ ಯಾರಾದರೂ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಇದು 128. ಸೊ ಇದರ ಜೊತೆಗೆ ನಾನು ಸ್ವಲ್ಪ BB ಕ್ರೀಮ್ ಹಾಕೋತಾ ಇದ್ದೀನಿ, ಯಾಕಂದರೆ ಫೌಂಡೇಶನ್ನೇ ತುಂಬ ಜಾಸ್ತಿ ಹಾಕಿದ್ರು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನೇನು BB ಕ್ರೀಮ್ ತಗೊಂಡಿದ್ದೀನಲ್ವ ಅದು ಕೂಡ ಸೇಮ್ ಶೇಡೇ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಅದ್ರ ಜೊತೆಗೆ ಮೇಯ್ನಾಗಿ ಹಾಕ್ತಾ ಇರೋದೆ ನಾನು ಸ್ಟ್ರೋಕ್ ಕ್ರೀಮ್. ಸೊ ಇದೇ ನಮಗೆ ತುಂಬ ಇಂಪಾರ್ಟೆಂಟು ಸ್ಕಿನ್ನಲ್ಲಿ ಗ್ಲೋ ಬರೋದಕ್ಕೆ. ಮತ್ತು ಇದರಲ್ಲಿ ತುಂಬ ಇದೆ, ನಾನು ಸ್ವಲ್ಪ ತಗೋತಿದ್ದೀನಿ. ಸ್ವಲ್ಪ ತಗೊಂಡ್ರೆ ಸಾಕು. ಆಮೇಲೂ ಕೂಡ ಹೈಲೈಟರ್ ಥರ ನಾವು ಯೂಸ್ ಮಾಡ್ಬೋದು. ಇದನ್ನು 3 in 1 ಥರ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಯೂಸ್ ಮಾಡಿ, ಓಕೆ. ಸೊ ಈಗ ನೆಕ್ಸ್ಟ್ ಟ್ರಿಕ್ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಈಗ ನಾನು ಯೂಸ್ ಮಾಡ್ತಾ ಇರೋ ಬ್ರಷ್ ಬಂದು ಆ್ಯಸ್ ಯೂಶುವಲ್ ತುಂಬ ಬ್ರ್ಯಾಂಡ್ ಅಂತ ಏನಿಲ್ಲ, ಹಂಗಂತ ಇದನ್ನು ನಾವು ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು. ನಾನು ನನ್ನ ಯೂಸಿಗೆ ಈ ಬ್ರಷ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಮತ್ತು ನಾನು ಯೂಸ್ ಮಾಡ್ತೀನಿ ಅಂದರೆ ಬೇರೆಯವ್ರು ಯಾರೂ ಯೂಸ್ ಮಾಡೋಂಗಿಲ್ಲ. ಸೊ ನಾವು ಇದಕ್ಕೆ ಇನ್ನೊಂದು ಟ್ರಿಕ್ಸ್ ನಾನು ಹೇಳ್ತಾ ಇದ್ದೀನಿ. ಏನು ಬ್ರಷ್ ಇದೆ ಅಲ್ವಾ, ಈ ಬ್ರಷ್ಗೆ ನಾವು ಸ್ವಲ್ಪ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಬೇಕಾಗುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿದು ಫಿಕ್ಸರ್ ನ್ಯಾಚುರಲ್ ಫಿಕ್ಸ್ ಕೂಡ ಮಾಡುತ್ತೆ, ಆ್ಯಂಡ್ ಮೇಕಪ್ ಆದಮೇಲೆ ಅದನ್ನು ಚೆನ್ನಾಗಿ ಲಾಂಗ್ ಸ್ಟೇನೂ ಇರುತ್ತೆ. ಸೊ ಫೌಂಡೇಶನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಬ್ರಷ್ ಇರುತ್ತೆ ಅಲ್ವಾ, ಅದಕ್ಕೆ ನಾವು ಫಿಕ್ಸಿಂಗ್ ಸ್ಪ್ರೇನ ಹಾಕೋಬೇಕು, ಓಕೆ. ಸ್ವಲ್ಪ ನಾವು ಅದಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ವೆಟ್ ಮಾಡಿಕೊಂಡು, ಇಲ್ಲಿ ನೋಡಿ ಈ ಥರ ಇದೆಲ್ಲ, ಇದನ್ನು ತಗೊಂಡು ನಾವು ಫೇಸ್ಗೆ ಅಪ್ಲೈ ಮಾಡಬೇಕು. ಸೊ ಸ್ಕಿನ್ ಮೇಲೆ ಅದು ಸಖತ್ತಾಗಿ ಕೂರುತ್ತೆ. ಫಸ್ಟು ನಾನು ಆಫ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಸಿ ಇದಕ್ಕೂ ಡಿಫ್ರೆಂಟ್.
ನೀವೇ ನೋಡಿ ಈ ಫೇಸಲ್ಲಿ ಮತ್ತು ಈ ಫೇಸ್. ಸೊ ಈ ಕಡೆ ಹಾಕೋಣ. ಸೊ ನನ್ನ ಕಣ್ಣಿಗಂತ ಏನೂ ಅಲ್ಲ, ಐಲೈಟರ್ ಅಥವಾ ಅದೇನು ಯೂಸ್ ಮಾಡಲ್ಲ. ಸೊ ಏನಿದೆ ಪ್ರಾಡಕ್ಟ್ ಅದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ವೆರಿ ಮಿನಿಮಲ್ ಆಗಿ ತೊಗೊಂಡಿದ್ದೀನಿ. ಸೊ ಈ ಥರ ನಾವು ಡ್ಯಾಬ್ ಮಾಡಬೇಕಾಗುತ್ತೆ. ಫೋಕಸ್ ಆಗ್ತಾ ಇದೆಯಾ? ಕನ್ನಡಿ ಇದೆ. ವಾವ್, ಸೂಪರ್. ತುಂಬ ಚೆನ್ನಾಗಿ ಅದು ನನ್ನ ಮೇಲೆ ಫೇಸ್ ಮೇಲೆ ಚೆನ್ನಾಗಿ ಬ್ಲೆಂಡ್ ಆಗಿದೆ. ನಾನು ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ನೆಕ್ಕಿಗೂ ಸ್ವಲ್ಪ ಅಪ್ಲೈ ಮಾಡಿಕೊಂಡೆ. ಮೇಯ್ನಾಗಿ ಫೌಂಡೇಶನ್ ಹಾಕಬೇಕಾದ್ರೆ ಒಂದು ಟೆಕ್ನಿಕ್ ಹೇಳ್ತೀನಿ. ಬ್ಲೆಂಡಿಂಗ್ ತುಂಬ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಬ್ರಷ್ ಆದರೂ ಯೂಸ್ ಮಾಡ್ಬೋದು ಅಥವಾ ಬ್ಲೆಂಡರ್ ಆದರೂ ಯೂಸ್ ಮಾಡ್ಬೋದು. ನನಗೆ ಕಂಫರ್ಟಬಲ್ ಅನಿಸೋದು ಬ್ರಷ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಫೇಸಲ್ಲಿ ಅನ್ನೀವನ್ ಆಗಿ ಕುತ್ಕೋಬೇಕು. ಅಂದರೆ ಒಂದು ಕಡೆ ಕುತ್ಕೊಳ್ಳೋದು ಆ ಥರ ಆಗಬಾರ್ದು. ಸೊ ಫೇಸಲ್ಲಿ ಗ್ರಿಪ್ಪಾಗಿ ಕುತ್ಕೋಬೇಕು. ಸೊ ಫೌಂಡೇಶನ್ ನನ್ನ ಸ್ಕಿನ್ ಮೇಲೆ ತುಂಬ ಚೆನ್ನಾಗಿ ಕೂತಿದೆ. ಇಲ್ಲಿ ಬೆಳಕದು ವೇರಿಯೇಷನ್ ಆಗ್ತಿದೆ. ಸೊ ಅದಕ್ಕಾಗಿ ಫೀಲ್ ಆಗ್ತಾ ಇರ್ಬೋದು. ಬಟ್ ಇದಾದಮೇಲೆ ನಾನು ಏನು ಮಾಡ್ತಿದ್ದೀನಿ, ಲೂಸ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಬಂದು ಮಾರ್ಸ್ದು. ಸೊ ಈಗ ಈ ಪೌಡರು ಇದನ್ನು ನಾನು ಈ ಬ್ರಷ್ನ ತಗೋತಾ ಇದ್ದೀನಿ ಬಿಕಾಸ್ ಆಫ್ ನನಗೆ ಅಂಡರ್ ಐ ಹಾಕೋದಕ್ಕೆ. ಸ್ವಲ್ಪ ಡ್ಯಾಬ್ ಮಾಡಿಕೊಂಡು ಅಂಡರ್ ಐನ ಕವರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಫೌಂಡೇಶನ್ ಹಾಕಿದ್ಮೇಲೆ ಅದು ಸ್ವಲ್ಪ ಡಾರ್ಕಾಗಿ ಕಾಣುತ್ತೆ. ಸೊ ಅಂಡರ್ ಐನ ಫಿಕ್ಸ್ ಮಾಡಿದೆ. ಅದಾದಮೇಲೆ ನಾನು ಇನ್ನೊಂದು ಬ್ರಷ್ ತೊಗೋತಿದ್ದೀನಿ. ಇದು ಫೌಂಡೇಶನ್ ಬ್ರಷ್, ಇದು ಪೌಡರ್ ಬ್ರಷ್. ಸೊ ಅದು ಹಾಕೊಂಡು ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇದೆಲ್ಲ ತುಂಬ ಕಾಸ್ಟ್ಲಿ ಏನಲ್ಲ. ಈ ಪೌಡರ್ ಬಂದು 400 ಅನಿಸುತ್ತೆ. ನಿಮಗೆ ಇದು ಸ್ಟ್ರೋಕ್ ಕ್ರೀಮ್ ಒಂದು 7 ಸಮಥಿಂಗ್ ಇದೆ. ಇದು ಪೌಡರ್ ತುಂಬ ಚೆನ್ನಾಗಿದೆ. ಡೈಲಿ ಯೂಸಿಗೆ ಎಲ್ಲಕ್ಕೂ ತುಂಬ ಚೆನ್ನಾಗಿದೆ. ಇಷ್ಟೇ ನಂದು ರೆಡಿ ಫೇಸ್. ಇಷ್ಟೇ ಪ್ರಾಡಕ್ಟ್ಸು ನಾನು ಯೂಸ್ ಮಾಡೋದು. ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ನೀರು ಕೊಡ್ಕೊತೀನಿ. ಓಕೆ, ಫೇಸ್ ರೆಡಿ ಇತ್ತು. ಇವಾಗ ನಾನು ಐಬ್ರೋ ಸೆಟ್ ಮಾಡಬೇಕು. ಲಿಪ್ ಟಿಂಟ್ ಮತ್ತು ಫೇಸ್ ಟಿಂಟ್ ಎಲ್ಲ ಹಾಕೋಬೇಕು. ಸೊ ಇವಾಗ ನಾನು ಫಸ್ಟು ಐಬ್ರೋನ ಸೆಟ್ ಮಾಡ್ಕೊತೀನಿ. ನಾನು ಯೂಸ್ ಮಾಡ್ತಾ ಇರೋದು ಪೆನ್ಸಿಲ್ ಬಂದು ಆ್ಯಸ್ ಯೂಶುವಲ್ ಮಾರ್ಸ್. ಫಸ್ಟ್ ಏನಂತಂದರೆ ಫಸ್ಟ್ ಕಾರ್ನರ್ ಏನಿದೆ ಅಲ್ವಾ ಅದನ್ನು ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಹಾಗೆ ಬಿಡೋ ಆಗಿಲ್ಲ, ಬ್ರಷ್ ಮಾಡಬೇಕಾಗತ್ತೆ ಸ್ವಲ್ಪ. ಸೊ ಅನ್ನೀವನ್ ಇದ್ದರೆ ತೆಗೆದ್ಬಿಡಿ. ಇಲ್ಲೆಲ್ಲ ಏಡ್ಸ್ ಇದೆ, ಬಟ್ ಇಟ್ಸ್ ಓಕೆ. ಯಾಕಂದರೆ ನಾನು 6 months ಒನ್ಸ್ ಮಾಡಿಸೋದು ಅದಕ್ಕೆ. ಸೊ ಇವಾಗ ಇದಾಗಿದೆ. ಈಗ ನಾನು ಚೀಕ್ಸ್ಗೆ ಟಿಂಟ್ನ ಯೂಸ್ ಮಾಡಬೇಕು. ಸೊ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಫೇಸ್ ಟಿಂಟ್ನ ಹಾಕೋತಾ ಇದ್ದೀನಿ. ಇದು ನೀವು ತುಂಬ ಥರ ತೊಗೋಬೋದು. ನಾನು ಇದನ್ನು ಸ್ವಿಸ್ ಬ್ಯೂಟಿ ತೊಗೊಂಡಿದ್ದೀನಿ. ಸೊ ಇದನ್ನು ತಗೊಂಡು ಫಿಂಗರ್ಸ್ಗೆ ಹಿಂಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು ನೋಡಿ, ಡ್ಯಾಬ್ ಮೋಷನ್ ಈ ಥರ ಅಪ್ಲೈ ಮಾಡ್ಕೋಬೇಕು. ಸೊ ಇದು ಹಾಕಿದ್ರೆ ಒಂಥರ ಫೇಸ್ ನ್ಯಾಚುರಲ್ ಆಗಿ ಗ್ಲೋ ಆಗಿ ಕಾಣುತ್ತೆ. ಇದಾದಮೇಲೆ ನಾನು ಮೇಯ್ನ್ ಇನ್ನೊಂದು ಹೇಳ್ತೀನಿ.
ಆರಾಮ್ಸೆ ಫಂಕ್ಷನ್ಸ್ಗೆ ನೀವು ಗ್ಲಾಸಿಯಾಗಿ ಮೇಕಪ್ ಮಾಡ್ಕೊಂಡು ಹೋಗ್ಬೋದು. ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಸಾಕು. ಇದಕ್ಕೆ 180 ರೂಪೀಸ್ ಅಷ್ಟೇ. ಸೊ ನಾನು ಓನ್ಲಿ ಈ ಟಿ ಏರಿಯಾನ ಹೈಲೈಟ್ ಮಾಡಿದೆ. ಈಗ ಇದು ಪಿಂಕ್ ಕಾಣ್ತಿದೆ, 1 ಸೆಕೆಂಡ್ ನಾನು ಅದು ಹೇಳ್ತೀನಿ ಹೇಗೆ ಅಂತ. ಅದಾದಮೇಲೆ ಹಾಗೆ ನಾನು ಸ್ವಲ್ಪ ಸ್ಟ್ರೋಕ್ ಕ್ರೀಮ್ನ ತಗೋತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಈ ಸ್ಟ್ರೋಕ್ ಕ್ರೀಮು 3 in 1 ಆಗಿ ವರ್ಕ್ ಮಾಡುತ್ತೆ ಅಂತ. ಸೊ ಅದು ಹೇಗೆ ಅಂದರೆ ನಮ್ಮ ಮಮ್ಮಿ ಕಾಲ್ ಮಾಡ್ತಿದ್ದಾರೆ. ಸೊ ಇವಾಗ ನಾನು ಸೆಟ್ಟಿಂಗ್ ಸ್ಪ್ರೇನ ಹಾಕೋತೀನಿ. ಸ್ವಲ್ಪ ದೂರದಿಂದ ಹಾಕ್ಕೊಳ್ಳಿ, ತುಂಬ ಹತ್ರ ಆದರೆ ಪ್ರಾಡಕ್ಟ್ ಎಲ್ಲ ಒಂಥರ ಒದ್ದೆ ಆದಂಗೆ ಫೀಲ್ ಆಗುತ್ತೆ. ದೂರದಿಂದ ಅಪ್ಲೈ ಮಾಡಿ. ಹಾಂ, ಸೊ ಇದು 1-2 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡಿ ಸೆಟ್ಟಿಂಗ್ ಸ್ಪ್ರೇ ಹಾಕಿದ್ಮೇಲೆ. ಸೊ ಲಾಂಗ್ ಲಾಸ್ಟಿಂಗ್ ಸಂಜೆವರೆಗೆ ಹಾಗೇ ಇರುತ್ತೆ. ಇವಾಗ ನಾನು ಐಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಐಲೈನರ್ ಹಾಕೋದಕ್ಕೂ ಟೆಕ್ನಿಕ್ ಇದೆ. ಅದೇನಂತ ಅಂದರೆ ನೀವು ಮಧ್ಯದಿಂದ ಸ್ಟಾರ್ಟ್ ಮಾಡಬೇಕು, ಮಧ್ಯದಿಂದ ಕೊನೆಗೆ ಹೋಗಿ ಮತ್ತೆ ಇಲ್ಲಿಂದ ಈ ಕಡೆಗೆ ಬರಬೇಕು. ಓಕೆನಾ? ನೋಡ್ಕೊಳ್ಳಿ. ಸೊ ಪ್ರಾಡಕ್ಟ್ ಕೂಡ ಸ್ವಲ್ಪ ತಗೋಬೇಕು. ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಅಂದರೆ ಮೇಲೆಲ್ಲ ಸ್ಪ್ಲಿಟ್ ಆಗಿಬಿಡುತ್ತೆ. ರೆಡ್ಜು ಶೇಪ್ ಕೊಡಬೇಕು. ಓಕೆ, ನಾನಿಲ್ಲಿ ಹಾಕೊಂಡೆ. ಸೊ ಅಗೇನ್ ದ ಸೇಮ್ ಥಿಂಗ್ ಫಾರ್ ದಿಸ್ ಆಲ್ಸೋ. ಇದೇ ಥರ ಇಲ್ಗೂ ಅಪ್ಲೈ ಮಾಡ್ಕೋತೀನಿ. ಎರಡು ಕಡೆನೂ ಅದೇ ಥರ ಅಪ್ಲೈ ಮಾಡಿದ್ದೀನಿ, ಒಂದೇ ಸೈಜಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಇವಾಗ ಮಸ್ಕರ ಕೂಡ ನಾನು ಇದರಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ಸ್ ಇಟ್. ಈ ಕಡೆ ಸ್ವಲ್ಪ ಜಾಸ್ತಿ ಬಂದಿದೆ, ನಂಗೆ ಇಷ್ಟ ಆದರೆ ಸಾಕು. ಇದನ್ನು ರಬ್ ಮಾಡ್ತೀನಿ. ಇವಾಗೆಲ್ಲ ರೆಡಿ ಆಗಿದೆ. ಲಿಪ್ಸ್ಟಿಕ್ ಹಾಕಿ ಹೇರ್ ಸ್ಟೈಲ್ ಮಾಡಿದರೆ ಮುಗೀತು, ಇಷ್ಟೇ. ಸೊ ಸಿಂಪಲಾಗಿ ಕಾಣುತ್ತೆ, ಎಲಿಗೆಂಟಾಗಿ ಜುವೆಲ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ವೇರ್ ಮಾಡಾದಮೇಲೆ ತೋರಿಸ್ತೀನಿ. ಇವಾಗ ನಾನು ಫಸ್ಟು ಐಲೈನರಲ್ಲಿ ಇದನ್ನು ಶೇಪ್ ಕೊಟ್ಕೋಬೇಕು, ಲಿಪ್ಪು ಶೇಪ್ ಕೊಟ್ಕೋಬೇಕು. ಸೊ ಲಿಪ್ಪು ಶೇಪ್ ಕೊಟ್ಕೋತೀನಿ. ನನ್ನ ಐಬ್ರೋಸ್ ತುಂಬ ಬೆಳ್ಕೊಬಿಟ್ಟಿದೆ. ಇಲ್ಲೆಲ್ಲ ಬೆಳ್ಕೊಂಡಿದೆ, ಇಲ್ಲಿ ನಾನು ಹಚ್ಚಿರೋದಲ್ಲ. ಸೊ ಲಿಪ್ ಕೊಟ್ಕೊಳ್ಳೋಣ. ಓಕೆ, ಸಾರಿ, ನಾನು ಇದ್ರಲ್ಲಿ ಕೊಡ್ತೀನಿ. ಎಷ್ಟು ಪಿಗ್ಮೆಂಟೆಡ್ ಅಂದರೆ ಸಖತ್ ಪಿಗ್ಮೆಂಟೆಡ್. ಫಸ್ಟು ನೀವು ಲೈನರಲ್ಲಿ ಈ ಥರ ಶೇಪ್ ಕೊಟ್ಕೊಂಡ್ರೆ ದೆನ್ ಅದಾದಮೇಲೆ ನಾವು ಲಿಪ್ಸ್ಟಿಕ್ ಹಚ್ಚೋಕ್ಕೆ ಸರಿ ಹೋಗುತ್ತೆ. ಲಿಪ್ಪನ್ನ ದೊಡ್ಡದು ಕೂಡ ಮಾಡ್ಬೋದು, ಚಿಕ್ಕದು ಕೂಡ ಮಾಡ್ಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸೊ ನಾನಿವಾಗ ಬ್ರೌನ್ ಕಲರ್ ಲೈನರ್ ಹಾಕಿದ್ದೀನಿ. ಈಗ ನಾನು ಅದಕ್ಕೆ ರೆಡ್ ಕಲರ್ ಮಧ್ಯೆ ಟಿಂಟ್ ಹಾಕ್ತಾಯಿದ್ದೀನಿ. ಸೊ ನಾನು ಗ್ಲಾಸಿ ಪ್ರಿಫರ್ ಮಾಡಲ್ಲ, ಆಲ್ವೇಸ್ ಮ್ಯಾಟ್ ಪ್ರಿಫರ್ ಮಾಡ್ತೀನಿ. ಸೊ ಲಿಕ್ವಿಡ್ ಹಾಕ್ತಾಯಿದ್ದೀನಿ. ಸೊ ಅದು ಹಾಕಾದ್ಮೇಲೆ ಮ್ಯಾಟ್ ಆಗುತ್ತೆ. ನಂದು ಇವಾಗ ಲಿಪ್ಸ್ಟಿಕ್ ತುಂಬ ಡಾರ್ಕ್ ಅಲ್ಲ, ಒಂಥರ ಡಬಲ್ ಶೇಡೆಡ್ ಕಾಣ್ತಾ ಇದೆ ಅಲ್ಲ. ಸೊ ಇನ್ನೊಂದು ಸರಿ ನಾನು ಹೈಲೈಟ್ ಮಾಡಿಬಿಡ್ತೇನೆ ಲಿಪ್ ಲೈನರಲ್ಲಿ. ಮೈ ಲಿಪ್ಸ್ ಆರ್ ರೆಡಿ.
ಡಬಲ್ ಶೇಡ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇದನ್ನು ನನ್ನ ವ್ಯಾನಿಟಿಯಲ್ಲಿ ಹಾಕೋತೀನಿ. ಸೊ ನಾನಿವತ್ತು ಲಾಂಗ್ ಡೇ ಔಟ್ಸೈಡ್ ಇರ್ತೀನಿ. 2 ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು. ಸೊ ನಾನು ಇದೆರಡು ನನ್ನ ಬ್ಯಾಗ್ ಒಳಗಡೆ ಹಾಕೋತೀನಿ. ಇಷ್ಟೇ ಫೇಸ್ ಮೇಕಪ್ ಡ್ಯಾನ್. ಅಗೇನ್ ಇನ್ನು ಮನೆಯಿಂದ ಹೊರಡ್ಬೇಕಾದ್ರೆ ಇನ್ನೊಂದ್ಸಲ ನೀವು ಸೆಟ್ಟಿಂಗ್ ಸ್ಪ್ರೇ ಹಾಕೋಬಿಟ್ರೆ ಫೇಸ್ ರೆಡಿ ಆಗುತ್ತೆ. ಇವಾಗ ನಾನು ಏರ್ ಕೂಡ ಹೇಗೆ ಏರ್ ಸ್ಟೈಲ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟು ಏರೆಲ್ಲ ಕೂಮ್ ಮಾಡಿ, ಸೊ ನಾನು ಸಿಕ್ಕೆಲ್ಲ ಬಿಡಿಸಿದ್ದೀನಿ. ನನ್ನ ಏರ್ ಈಗ ತುಂಬ ಸಾಫ್ಟಾಗಿ ಸ್ಕಿನ್ನಿ ಆಗಿದೆ. ಬಟ್ ನಾನು ಇದೇ ಥರ ನಾನು ಫ್ರೀ ಏರೇ ಬಿಡೋದು. ಈ ಥರ ಫ್ರೀ ಏರ್ ಬಿಟ್ಟರೆ ಅದು ಸಂಜೆವರೆಗೆ ಹೀಗೆ ಕೂರಲ್ಲ. ಸೊ ಅದಕ್ಕೆ ನಾನು ಆ್ಯಸ್ ಯೂಶ್ವಲ್ ಏರ್ ಸ್ಟೈಲ್ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೆ ನಾನು ಐಕಾನಿಕ್ದು ಸಿಂಪಲ್ ಯೂಸ್ ಮಾಡ್ತಾ ಇದ್ದೀನಿ. ಎವ್ರಿ ಡೇಗೆ ನಾನೇನು ಸಜೆಸ್ಟ್ ಮಾಡಲ್ಲ, ಬಟ್ ಎನಿವೇ ಫಂಕ್ಷನ್ಸ್ಗೆಲ್ಲ ಹಾಕೋಬೋದು. ಆದರೆ ಅದಕ್ಕೆ ನಾವು ಮೆಷರ್ಮೆಂಟ್ ಫಸ್ಟೇ ಸೇಫ್ಟಿ ಮೆಷರ್ಮೆಂಟ್ಸ್ ತೊಗೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇವಾಗ ಏನು ಮಾಡ್ತಿದ್ದೀನಿ, ಸ್ಟಾರ್ಟ್ ಆಯಿತಾ, ಆಗಿದೆ. ಅದು ಸ್ವಲ್ಪ ಬಿಸಿ ಆಗುತ್ತೆ. ನಾನು ಅದಕ್ಕೆ ಫಸ್ಟು ಸ್ಪ್ರೇ ಹಾಕೋತೀನಿ, ಏರ್ ಸ್ಪ್ರೇ. ಇದು ತುಂಬ ಇಂಪಾರ್ಟೆಂಟ್. ಏರ್ ಸ್ಪ್ರೇ ಹಾಕಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಏರ್ ಸ್ಪ್ರೇ ಹಾಕ್ಬಿಟ್ಟೆ ನೀವು ಇದನ್ನ ಮಾಡಬೇಕು, ಇಲ್ಲ ಅಂದರೆ ನಿಮ್ಮ ಏರು ಡ್ಯಾಮೇಜ್ ಆಗುತ್ತೆ. ಸೊ ಏರ್ ಸ್ಪ್ರೇ ಹಾಕಾಗಿದೆ. ಸೊ ಇದನ್ನು ನಾನು ಕ್ರಿಂಪ್ ಮಾಡ್ಕೋತೀನಿ. ಸೊ ಈ ಥರ ಮಾಡಿಕೊಂಡ್ರೆ ಸಂಜೆವರೆಗೂ ನನ್ನ ಹೇರ್ ಹಾಗೇ ಇರುತ್ತೆ. ಸೊ ಎಸ್, ಬಿಸಿ ಇದೆ. ಇದನ್ನು ಏನು ಮಾಡಬೇಕಂದ್ರೆ ನಾವು ಪಾರ್ಟಿಷನ್ಸ್ ಮಾಡ್ಕೋಬೇಕು. ಸಿ 1 minute ಲೈಕ್ ದಿಸ್. ಲೈಟ್ ಆಗಿದೆ. ಅಗೇನ್ ಸೇಮ್ ವೇ ನಾನು ಫುಲ್ ಏರ್ಗೆ ಸೊ ಸಿ ಮೈ ಹೇರ್ ಈಗ ರೆಡಿ ಆಗಿದೆ. ನಾನು ಫುಲ್ ಏರೆಲ್ಲ ಕ್ರೀಮ್ ಮಾಡಿದ್ದೀನಿ. ಸೊ ಈಗ ನಾನು ಸೀರೆ ತೋರಿಸ್ಬಿಡ್ತೀನಿ ನಿಮಗೆ. ಈ ಸೀರೆ ಬಂದು ನಾನು ಮದುವೆಲಿ ತೊಗೊಂಡಿದ್ದು. ಈ ಬ್ಲೌಸ್ ಬಂದು ನಾನು ರೀಸೆಂಟಾಗಿ ಮಾಡ್ಕೊಂಡಿದ್ದು. ಇದು ಇದಕ್ಕೆ ಅಂತ ಬಂದಿತ್ತಲ್ಲ. ಆ್ಯಕ್ಚುಲಿ ಸೀರೆ ತುಂಬ ಚೆನ್ನಾಗಿದೆ, ಬಟ್ ಬ್ಲೌಸ್ ಪೀಸ್ ನಂಗೆ ತುಂಬಾ ಇಷ್ಟ ಆಗಲೇ ಇಲ್ಲ. ಅದಕ್ಕೆ ನಾನೇ ತಗೊಂಡು ಸಿಲ್ಕಲ್ಲಿ ಪೀಸ್ನ ಈ ಥರ ಗ್ರ್ಯಾಂಡ್ ವರ್ಕ್ ಮಾಡಿದ್ದೀನಿ. ಸ್ಲೀವ್ ಈ ಥರ ವರ್ಕ್ ಇದೆ, ಬ್ಯಾಕ್ ನೆಟ್ಟೆಡ್ ಇದೆ ಆ್ಯಂಡ್ ಫ್ರಂಟ್. ಸೊ ಈ ಸೀರೆ ನಾನು ವೇರ್ ಮಾಡ್ತಾ ಇದ್ದೀನಿ. ಇದು ಯಾಕೆ ಅಂದರೆ ನನ್ನ ತಂಗಿ ಆಲ್ರೆಡಿ ಎಲ್ಲ ಪಿನ್ಸ್ ಎಲ್ಲ ಪ್ಲೇಟ್ ಮಾಡಿ ಇಟ್ಬಿಟ್ಟಿದ್ದಾಳೆ. ಸೊ ನನಗೆ ಹಾಕೊಳ್ಳೋದಷ್ಟೇ. ಸೊ ಈ ಸೀರೆ ಹಾಕೋತಾ ಇದ್ದೀನಿ. ಲೆಟ್ಸ್ ಗೆಟ್ ರೆಡಿ. ಆ್ಯಂಡ್ ದಿಸ್ ಇಸ್ ಹೌ ಮೈ ಮೇಕಪ್ ಲುಕ್ಸ್. ಇಷ್ಟೇ. ಸೊ ಇವಾಗ ದಟ್ಸ್ ಇಟ್. Yeah, that's look. ಸೊ ಹಾಗೆ ಎವ್ರಿವನ್, ನಾನು ಕಿಚನಿಗೆ ಬರಲಿಲ್ಲ ಅಂದರೆ ನನ್ನ ಡೇ ಮುಗಿಯಲ್ಲ. ಸೊ ನಾನು ಫಂಕ್ಷನ್ಗೆ ಹೋಗ್ತಿದ್ದೀನಿ ಅಂತ ನನ್ನ ಆರ್ಟ್ ಚಾಲೆಂಜು ಕೂಡ ನಾನು ಮರೆಯೋಕ್ಕಾಗಲ್ಲ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದು ಕುಕುಂಬರ್ ಮಧ್ಯದಲ್ಲಿ ತಿನ್ಕೊಳ್ತೀನಿ. ಆ್ಯಂಡ್ ಇದು ಓಟ್ಸ್, ಐ ಥಿಂಕ್ ಓಟ್ಸ್. ಇದಕ್ಕೆ ನೆನೆ ಹಾಕಿಟ್ಟಿದ್ದೆ, ಅದು ವಿಡಿಯೋದಲ್ಲಿ ಹಾಕ್ತೀನಿ ಹೇಗೆ ಅನಿಸೋದಂತ. ಸೊ ಅದಕ್ಕೆ ನಾನು ಪೊಮೊಗ್ರನೇಟ್ನ ಆ್ಯಡ್ ಮಾಡ್ಕೋತೀನಿ. ಯಾವುದಾದ್ರೂ ಒಂದು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಪೊಮೊಗ್ರನೇಟ್ ಆ್ಯಡ್ ಮಾಡ್ಕೋತೀನಿ. ಹೀಗಾಗಿ ಇರುತ್ತೆ. ಇದಕ್ಕೆ ನಾನು ಚಿಯಾ ಸೀಡ್ ಆ್ಯಡ್ ಮಾಡ್ಕೋತೀನಿ. ಅದನ್ನು ನಾನು ನೆನೆ ಇಟ್ಟಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಬೇಕಾದವ್ರು ಹಾಲು ಹಾಕೋಬೋದು. ಆಲ್ಮಂಡ್ ಮಿಲ್ಕ್ ಬೇಕಾದರೆ ಆಲ್ಮಂಡ್ ಮಿಲ್ಕ್, ಕ್ಯಾಶ್ಯೂ ಮಿಲ್ಕ್ ಆ ಥರ ಹಾಕೋಬೋದು. ನಾನು ಹಾಲು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ.